ಇನ್ನು ಕೇಸ್ ದಾಖಲಾಗ್ತಿದ್ದಂತೆ ರೀಲ್ಸ್ ಅನ್ನ ನಟ ಕಿಶನ್ ಡಿಲೀಟ್ ಮಾಡಿದ್ದಾರೆ. ಏನಿದು ವಿಚಾರ ಹೇಳ್ತೀನಿ. ನಟ ಕಿಶನ್ ನಟಿ ನಿವೇದಿತಾ ವಿರುದ್ಧ ದೂರನ್ನ ಕಲ್ಲಹಳ್ಳಿ ಕೊಟ್ಟಿದ್ರು. ಅರಣ್ಯ ಇಲಾಖೆಗೆ ಅಧಿಕೃತ ದೂರನ್ನ ನೀಡಿದ್ದ ದಿನೇಶ್ ಕಲ್ಲಹಳ್ಳಿ ದೂರು ಸಲ್ಲಿಕೆಯ ಬೆನ್ನಲ್ಲೇ ಕಿಶನ್ ಏನಿದ್ದಾರೆ ಅವರು ಇನ್ಸ್ಟಾಗ್ರಾಮ್ನಿಂದ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ನವಿಲುಗರಿ ನೈಜವಾದುದ ಕೃತಕವಾದುದ್ದ ತನಿಖೆ ಮಾಡಿ ಅಂತ ದೂರನ್ನ ನೀಡಿದ್ದಾರೆ. ಕಗ್ಲಿಪುರ ಅರಣ್ಯ ವಲಯ ಅಧಿಕಾರಿಗಳಿಗೆ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ರೀಲ್ಸ್ ಒಂದೇ ಹೊತ್ತಿನಲ್ಲಿ ಎಂಟರ್ಟೈನ್ಮೆಂಟ್ನಿಂದ ಕಾನೂನು ವಿವಾದಕ್ಕೆ ತಿರುಗಿರತಕ್ಕಂಥ ಒಂದು ಘಟನೆ ಈಗ ಬೆಂಗಳೂರಿನಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ನಟ ಕಿಶನ್ ಹಾಗೂ ನಟಿ ನಿವೇದಿತಾ ಗೌಡ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಆ ನವಿಲುಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಲಾಗಿದೆ. ಅದು ಒರಿಜಿನಲ್ ನವಿಲುಗಿರಿನ ಅಥವಾ ಡೂಪ್ಲಿಕೇಟ್ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಮಾಡಿರತಕ್ಕಂಥ ನವಿಲುಗಿರಿನ ಅನ್ನೋದನ್ನು ತನಿಖೆ ಮಾಡಿ ಅದು ಒರಿಜಿನಲ್ ಅಂತ ಕಂಡು ಬಂದರೆ ಖಂಡಿತವಾಗ್ಲೂ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ದಾರೆ. ಇಬ್ಬರು ರೀಲ್ಸಲ್ಲಿ ನವಿಲುಗಿರಿ ಧರಿಸಿ ಕಾಣಿಸ್ಕೊಂಡಿರತಕ್ಕಂಥದ್ದು. ಈ ವಿಡಿಯೋ ಆಧರಿಸಿ ನವಿಲಿನ ಗರಿಯನ್ನು ಬಳಸಿರ್ತಕ್ಕಂಥದ್ದು ವನ್ಯಜೀವಿ ಸಂರಕ್ಷಣಾ ಕಾನೂನು ಉಲ್ಲಂಘನೆಯ ಅನ್ನುವಂಥ ಒಂದು ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥ ಕಲ್ಲಹಳ್ಳಿ ಕಗ್ಲಿಪುರ ಅರಣ್ಯ ವಲಯಾಧಿಕಾರಿಗಳಿಗೆ ದೂರನ್ನು ನೀಡಿ ತನಿಖೆಯನ್ನು ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ರೀಲ್ಸ್ನಲ್ಲಿ ಬಳಸಿರ್ತಕ್ಕಂಥ ನವಿಲುಗುರಿ ನೈಜವಾದುದ್ದ ಕೃತಕವಾದುದ್ದ ಇದೇ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಪ್ರಕರಣದ ದಿಕ್ಕು ಬಹುತೇಕ ನಿರ್ಧಾರ ಆಗುತ್ತೆ. ದೂರುದಾರ ದಿನೇಶ್ ಕಲ್ಲಹಳ್ಳಿ ಕೂಡ ಇದೇ ಅಂಶದ ಮೇಲೆ ಒತ್ತಡ ಹಾಕಿದ್ದಾರೆ. ಇದು ನಿಜವಾದ ನವಿಲುಗಿರಿಯಾಗಿದ್ದರೆ ಕಾನೂನು ಉಲ್ಲಂಘನೆಯ ವಿಚಾರ ಗಂಭೀರವಾಗಬಹುದು, ಕೃತಕವಾದರೆ ಬೇರೆ ವಿಷಯ ಅನ್ನುವಂಥ ನೆಲೆಯಲ್ಲಿ ತನಿಖೆ ಕೇಳಿದ್ದಾರೆ. ಅಂದರೆ ಈ ಹಂತದಲ್ಲಿ ಆರೋಪ ನೇರವಾಗಿ ಅಪರಾಧ ಸಾಬೀತು ಆಗಿಲ್ಲ, ಆದರೆ ಸಂದೇಹಾಸ್ಪದ ವನ್ಯಜೀವಿ ಉತ್ಪನ್ನ ಬಳಕೆ ಅಂತಕ್ಕಂಥ ಕಾರಣಕ್ಕೆ ಅರಣ್ಯ ಇಲಾಖೆಯ ಪರಿಶೀಲನೆಗೆ ಇದನ್ನು ತಳ್ಳಲಾಗಿದೆ. ಒಟ್ಟಿನಲ್ಲಿ ನೋಡಬೇಕು ಇದು ಒರಿಜಿನಲಾ ಡೂಪ್ಲಿಕೇಟಾ ಏನು ಅಂತ.